ಸೊ ರಾಜೀವ್ ಗೌಡ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ ಆಲ್ರೆಡಿ. ರಾಜೀವ್ ಗೌಡ್ರನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ನಾನು ಈಗಲೇ ಒಂದು ಪ್ರಶ್ನೆನ ಕೇಳ್ತೇನೆ, ಕೇಳಿಸ್ಕೊಳ್ಳಿ. ಪ್ರಶ್ನೆನ ಕೇಳ್ತೇನೆ ನಾನು. ಏನು ಪ್ರಶ್ನೆಯನ್ನ ಹೆಣ್ಣು ಮಗಳ ಬಗ್ಗೆ DC ಅವರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದಂತ MLC ರವಿಕುಮಾರನ್ನ ತಾಕತ್ತಿದ್ರೆ ಬಿಜೆಪಿ ಸಸ್ಪೆಂಡ್ ಮಾಡ್ಲಿ. ತಾಕತ್ ಯಾಕಿಲ್ಲ ಅಂದ್ರೆ ಬಿಜೆಪಿ ಇರೋದೊಂದು ಪಕ್ಷನೇ ಅಲ್ಲ, ಅದಕ್ಕೆ ದಮ್ಮು ಇಲ್ಲ ತಾಕತ್ತು ಇಲ್ಲ. ಅದೇ ಬಿಜೆಪಿ ಅವ್ರು ಹೇಳ್ತಾ ಇದ್ದು ದಮ್ಮು ತಾಕತ್ ಇದ್ದಿದ್ರೆ CT ರವಿ ಅವರನ್ನ ಬಂಧನ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಮುಗಿಸ್ಬಿಡ್ಲಿ ಬೇಗ. ಇದೇ ಒಂದು ಸದನದಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದವ್ರನ್ನ ತಾಕತ್ತಿಲ್ದವರು ಸಸ್ಪೆಂಡ್ ಮಾಡೋದು ನಾನು ಬೇರೆ MLC ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ತಾಕತ್ರ ಸಸ್ಪೆಂಡ್ ಮಾಡಿ ತೋರಿಸ್ಲಿ. ಓಕೆ, ಆ ತಾಕತ್ತು ಬಿಜೆಪಿ ಅವ್ರಿಗಿಲ್ಲ. ಆ ವಿಚಾರ ಬಿಡೋಣ. ಇಲ್ಲ, ಮೂರನೇ ವಿಚಾರ ನಾನೇ ಕೇಳ್ತೀನಿ. ಇದೇ ಭೈರತಿ ಬಸವರಾಜ್ ಅವ್ರನ್ನ ಎಷ್ಟು ದಿನ ಆದ್ಮೇಲೆ ಹಿಡಿದ್ರಿ? ಓಕೆ, ಎಷ್ಟು ದಿನ ಆದ್ಮೇಲೆ ಎಲ್ಲಿ ಓಡಾಕಿದ್ರು? ಅಲ್ಲಿದ್ದಂತ ಅವ್ರ ಜೊತೆಲಿದ್ದಂತ ಸಹಪಾಠಿಗಳನ್ನ ಹಿಡಿಯೋದಕ್ಕೆ ಎಷ್ಟು ದಿನ ತೆಗೆದುಕೊಂಡ್ರು ನೀವು? ಸೊ ಅಂದ್ರೆ ಒಂದು ವಾರ ಕೊನೆಗೆ ಅವರು ಬೇಲ್ ಆದ್ಮೇಲೆ ವಾಪಸ್ ಬಂದು ಹಿಡಿದ್ರಿ. ಅಂದ್ರೆ ಸುಮ್ಮನೆ ನಾಟಕವನ್ನು ಆಡುವುದನ್ನ ಬಿಜೆಪಿ ಅವರು ಬಿಡಬೇಕು. ಇನ್ನು ನಮ್ಮ JDS ಅವರು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಇನ್ನು ರಾಜ್ಯದಲ್ಲಿ ಅಶಾಂತಿ ಹೋಗಿದೆ ಅಂತ. ಇದೇ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ, ಎಸ್ಪೆಷಲಿ ಬೆಂಗಳೂರಿಗೆ ಏನಂತ ಸುರಕ್ಷಿತ ನಗರ ಭಾರತದಲ್ಲಿ ಅಂತ ಕೊಟ್ಟ ಸರ್ಟಿಫಿಕೇಟ್ ಕೊಟ್ಟಿದೆ. ಯಾಕೆ ಸುಮ್ನೆ ಕೊಟ್ಬಿಡ್ತಾ? ಯಾಕೆ ಅಂತಂದ್ರೆ ಯಾವ ಸಮಯದಲ್ಲಿ ಡೇಟ್ ಹೇಳ್ರಿ, ಯಾವ ವರ್ಷದಲ್ಲಿ ಕೊಟ್ಟಿದೆ ಅಂತ. ಈ ವರ್ಷನೇ ಕೊಟ್ಟಿದೆ. ತೋರಿಸ್ತೀವಿ. ನಿಮ್ ರಿಸರ್ಚ್ ಮಾಡ್ಕೊಂಡು ಓಕೆ, ನೀವು ಅದನ್ನ ರೆಡಿ ಸುರಕ್ಷಿತ ಭಾರತ ಅಂತ ಹೇಳಿ ಕೊಟ್ಟಿದೆ. ಅದನ್ನ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಎಲ್ಲಾ ಮಾಧ್ಯಮದವರು ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ನೀವು ಹೆಣ್ಣೂರು ಭಾಗ ಔಟರ್ ರಿಂಗ್ ರೋಡ್ ನೋಡಿದ್ರೆ ಬರೀ ನೈಜೀರಿಯಾ ಪ್ರದೇಶಗಳನ್ನ ಕಂಟ್ರೋಲ್ ಮಾಡಲ್ಲ ಅಂತ ಹೇಳಿ ಹಿಂದಿನ ಸರ್ಕಾರದಲ್ಲಿ ಇದ್ದಂತ ಇವತ್ತು ಯಾವ್ದಾದ್ರು ಒಂದು ಘಟನೆಗಳು ನೋಡಿದ್ದೀರಾ? ಯಾಕೆ ಅಂತಂದ್ರೆ ನಮ್ಮ ಸರ್ಕಾರ ಪ್ಲೀಸ್ ವೇಟ್. ಈ ಏನು ನಮ್ಮ ಸರ್ಕಾರ ಯಾವಾಗ್ಲೂ ಡ್ರಗ್ಸ್ ಮತ್ತೆ ಏನು ಈ ರೀತಿಯ ಮಾಫಿಯಾಗಳನ್ನಿತ್ತು ಕಂಟ್ರೋಲ್ ಮಾಡಿದ್ದೇವೆ. ಇವತ್ತು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ರಿ. ಮಹಾರಾಷ್ಟ್ರ ಮತ್ತೆ ಇದೇನಿತ್ತಲ್ಲ ಅದು ಈಗೆಲ್ಲ ಶುರುವಾಗಿದ್ದು 2019-20 ಶುರುವಾಗಿದ್ದ ಫ್ಯಾಕ್ಟರಿನ ಮೊನ್ನೆ ಮುಚ್ಚಿರೋದು. ಅಂದ್ರೆ ನಾವು ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಶುರು ಮಾಡ್ತಿದ್ದೆ ನೀವು ಬಳ್ಳಾರಿ ಲ್ಯಾಂಡ್ ವಿಚಾರವಾಗಿ ಮಾತಾಡೋದಾದ್ರೆ, ಅವರೇ ಒಂದು ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾನೆ, ಅವನು ಗನ್ ಎತ್ಕೊಂಡು ಬಂದ್ರು, ಗನ್ ಎತ್ಕೊಂಡಿದ್ರು, ಇಲ್ಲಿ ಅವರ ಓಡೋದವ್ರ ಹತ್ರ ಗನ್ ಇತ್ತು ಅಂತ ಹೇಳಿ. ಓಕೆ, ಆತ್ಮರಕ್ಷಣೆಗಲ್ಲ ಗನ್ ಎತ್ಕೊಂಡು ಹೋಗಿದ್ದಾರೆ. ಏನು ಕಟ್ಟುವಾಗ ಸತೀಶ್ ರೆಡ್ಡಿ ಅವರು ಹಂಗಾದ್ರೆ ಗನ್ ಅನ್ನ ಕರ್ಕೊಂಡು ಹೋದ್ರು? ಜಸ್ಟ್ ಬ್ಯಾನರ್ ಕಟ್ಟಕ್ಕೆ ಮಾತ್ರ ಅಲ್ವಾ? 6 ಕಿಲೋಮೀಟರ್ ದೂರ ಇದೆ. ಅಷ್ಟು ದೊಡ್ಡ ಪ್ರಾಪರ್ಟಿಗೆ ಯಾಕೆ ಸೆಕ್ಯೂರಿಟಿ ಇಲ್ಲ? ಯಾಕೆ CCTV ಕ್ಯಾಮ್ರಾ ಇಲ್ಲ? ಅಂದ್ರೆ ಬೇಕಂತಾನೆ CCTV ಕ್ಯಾಮ್ರಾ ಸೆಕ್ಯೂರಿಟಿ ಅವ್ರನ್ನೆಲ್ಲ ತೆಗೆದ್ಬಿಟ್ಟು ಇವರೇ ಬೆಂಕಿ ಸರ್ಕಾರ ಮಾಡ್ಲಿ. ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಕೊಡೋ ಜವಾಬ್ದಾರಿ ಸರ್ಕಾರದಲ್ಲ. ಒಂದ್ ನಿಮಿಷ, ಪ್ರೈವೇಟ್ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಕೊಡೋ ಜವಾಬ್ದಾರಿ ನಮ್ಮದಲ್ಲ. ಅದನ್ನ ಅವರ ಯಾರು ಸೆಕ್ಯೂರಿಟಿ ಕೊಡಬೇಕು. ನೋಡಿ, ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿದ್ದಾಗ ಪ್ರೈವೇಟ್ ಪ್ರಾಪರ್ಟಿನ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಅವರ ಜವಾಬ್ದಾರಿ. ಅದನ್ನ ಮಾಡಿಲ್ಲ ಅಂದ್ರೆ ಬೇಕಂತಾನೆ ಸೆಕ್ಯೂರಿಟಿ ತೆಗೆದಿದ್ದಾರೆ, ಬೇಕಂತಾನೆ CCTV ಕ್ಯಾಮ್ರಾ ತೆಗೆದಿದ್ದಾರೆ. ಎಲ್ಲವನ್ನ ತೆಗೆದು ಗಲಾಟೆಯನ್ನು ಇವರಿಬ್ಬರು ನಡುವೆ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ನಡುವಿನ ಜಗಳವನ್ನ ಬಳ್ಳಾರಿ ಜಗಳ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಪ್ರೈವೇಟ್ ಪ್ರಾಪರ್ಟಿ. ಆ ಪ್ರೈವೇಟ್ ಪ್ರಾಪರ್ಟಿ ಸೆಕ್ಯೂರ್
ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಚಿದ್ದಾರೆ. ಇಂಥ ಒಂದು ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಕೊಂಡು ಅವ್ರು ಮಾತಾಯ್ತು, ಅವ್ರ ಇದು statement ಮನೆಗೆ ಅವರೇ ಆಯ್ತು. ಬೆಂಕಿ ಹಚ್ಕೊಂಡು ಅಲ್ಲ, ಮಾತುಗಳು. ಅಲ್ಲ, private ಅಲ್ಲ ಆಗ್ಲಿ sir, government ಅಲ್ಲ, ಅವ್ರ ಮನೆಗೆ ಅವ್ರೇ ಆಯ್ತು, ಬೆಂಕಿ ಈಗ ಹಚ್ಕೊಂಡು. ಪ್ರಾಪರ್ಟಿ ಅದು ಮೇಡಮ್, ಅದು statement ಆಯ್ತು, ಆ? ನಾನು It's a ಉತ್ತರ private property. ರಿಯಾಕ್ಷನ್ ತಗೊಳ್ಳೋಣ. ರಘು ಸರ್ ಹೇಳ್ತಾ ಇದ್ದಾರೆ ಅವ್ರ ಪ್ರಾಪರ್ಟಿಗೆ ಅವರೇ ಬೆಂಕಿ ಹಚ್ಕೊಂಡ್ರು. ಯಾಕೆ ಸೆಕ್ಯೂರಿಟಿ ಇರ್ಲಿಲ್ಲ, ಯಾಕೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಆಗ್ಲಿಲ್ಲ? ಅಷ್ಟೆಲ್ಲ ಇದ್ರೆ ಸೆಕ್ಯೂರಿಟಿ ಇಟ್ಕೊಳ್ಬೇಕಾಗಿತ್ತು. ನಾನು ಊರ್ ಬಿಟ್ಟು ಕಾಂಗ್ರೆಸ್ ಅಷ್ಟು ದೂರದಲ್ಲಿ ಕಾಂಗ್ರೆಸ್ ವಕ್ತಾರರಿಗೆ ಮತ್ತು ಕಾಂಗ್ರೆಸ್ಗೆ ನಾನು ಇವತ್ತು ಈ ಮೀಡಿಯಾ ಮುಖಾಂತರ ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಹೋಮ್ ಡಿಪಾರ್ಟ್ಮೆಂಟ್ ಇದೆ, ನಿಮ್ಮದೇ ಇಂಟೆಲಿಜೆನ್ಸ್ ಇದೆ. ಅಕಸ್ಮಾತ್ ಏನಾದ್ರೂ ಅವ್ರದೇ ಮನೆಗೆ ಅವರೇ ಬೆಂಕಿ ಇಕ್ಕಿದ್ರೆ ನೀವು ಹುಡುಕ್ಬಿಟ್ಟು ತಾಕತ್ತನ್ನ ತೋರಿಸ್ಬಿಟ್ಟು ಕರ್ನಾಟಕ ಜನತೆ ಮುಂದೆ ತೆಗೆದುಕೊಂಡ್ಬಂದು ನಿಲ್ಸಿ, ಅರೆ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಬೆಂಕಿ ಇಕ್ಬಿಟ್ಟು ಇಡೀ ಇದನ್ನ ಕಾಂಗ್ರೆಸ್ ಮೇಲೆ ತಿರ್ಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತ ತೋರಿಸಿ ಅವಾಗ ಒಪ್ಕೋತೀವಿ. ಸುಮ್ಮನೆ ಗಾಳಿ ಗುಂಡೊಡೆದ್ ಬೇಡ. ಪೊಲೀಸ್ನವರು ನಿಮ್ಮವರಿದ್ದಾರೆ, ಎಲ್ಲರೂ ನಿಮ್ಮವರಿದ್ದಾರೆ. ಇವತ್ತು ಇಷ್ಟೊಂದು ಘಟನೆ ನಡೆಯಲಿಕ್ಕೆ ಕಾರಣ ಇದೇ ಭದ್ರಾವತಿ ಶಾಸಕನ ಮಗ ಸಂಗಮೇಶ್ ಒಂದು ಮಹಿಳಾ ಅಧಿಕಾರಿಗೆ ಬಾಯಿ ಬಂದ ಮಾತಾಡ್ದಲ್ಲ, ಅವಾಗ ನೀವು ಆತನನ್ನು ಒದ್ದು ಒಳಿಕ್ ಹಾಕಿದ್ರೆ ಈ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ. ಅವತ್ತು ವರ್ಣಾದಲ್ಲಿ ಈಗ ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಗ್ರಾಮ ಅಧಿಕಾರಿಗೆ, ಒಂದು ಆಡಳಿತಾಧಿಕಾರಿಗೆ ಬೆಣ್ಣೆಪುಡ್ ಸ್ವಾಮಿ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ನ ಲೀಡರು ಹೆಂಗ್ ಮಾತಾಡ್ತಾನೆ ಅಂದ್ರೆ ಪಾಪ ಸರ್ವೆ ಮಾಡಕ್ ಹೋಗಿದ್ದು, ಸರ್ಕಾರಿ ಜಾಗವನ್ನ ಪ್ರೊಟೆಕ್ಷನ್ ಮಾಡಕ್ ಹೋಗಿದ್ದು, ಅವತ್ತು ಆತನನ್ನು ಒದ್ದು ಒಳಿಕ್ ಹಾಕಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ರಾಜ್ಯದ ಪ್ರಥಮ ಪ್ರಜೆ ಮೇಡಮ್, ಒಬ್ಬ ರಾಜ್ಯಪಾಲರಿಗೆ ಬಿ ಕೆ ಹರಿಪ್ರಸಾದ್ ಅವರು ಬಟ್ಟೆ ಹರ್ಕೊಂಡು ಹೋಗ್ತಾರಲ್ಲ ನುಗ್ಗಿ ರೀ ಬಿ ಕೆ ಹರಿಪ್ರಸಾದ್, ಇದು ತಪ್ಪು ರೀ, ನಾನು ಸಮಾಜವಾದಿ ನಾಯಕ ರೀ, ಸಮಾಜವಾದದ ಹೆಸರ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ವೀರೇಂದ್ರ ಪಪ್ಪಿ ಮೇಲೆ ಏನ್ ಆಕ್ಷನ್ ತೆಗೆದುಕೊಂಡ್ರಿ? ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ನಾಗೇಂದ್ರನ್ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ನೀವು ಭರತ್ ರೆಡ್ಡಿನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ಮೊಹಮ್ಮದ್ ನಲ್ಪಾಡ್ ಆತನ ಮೇಲೆ ಎಷ್ಟು ಕೇಸಸ್ ಕರೆದು ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ಮತ್ತೆ ಇನ್ನೊಂದು ಮೇಡಮ್, ಇವತ್ತು ರಾಜ್ಯದಲ್ಲಿ ಟೋಟಲ್ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅತ್ಯಾಚಾರ ಪ್ರಕರಣಗಳು 1903, ಕೊಲೆ ಪ್ರಕರಣಗಳು 3620, ಮಹಿಳೆ ಮೇಲೆ ದೌರ್ಜನ್ಯ 18147, ಸೈಬರ್ ಪ್ರಕರಣಗಳು 58332 ನಡೆದಿದೆ ಮೇಡಮ್. ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನ ಕೇಳಿಸ್ಕೊಂಡಿದ್ದೀರಿ. ಒಂದು ರೈತ ಹೋರಾಟದಲ್ಲಿ ಯಾವ ರೀತಿ ನಡ್ಸ್ಕೋತಾರೆ ಅಂತ, ಬಾ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳಿ ರೈತರ ಮೇಲೆ ಗಲಾಟೆ ಮಾಡ್ತಾರೆ. ಅರೆ ನಿಮ್ ಈ ತಾಕತ್ತನ್ನ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಬಂದು ಬೀದಿಯಲ್ಲಿ ಅವ್ರ ಮೇಲೆ ತೋರಿಸಿ, ಬಾಯಿ ಮುಚ್ಕೊಂಡೆಲ್ಲ ಖಾಲಿ ಮಾಡ್ರಿ ಬೆಂಗಳೂರಿನ ಅಂತಂದ್ರಿ. ಯಾಕ ಧೈರ್ಯವನ್ನ ತೋರಿಸಲ್ಲ? ನೀವು ಲಾ ಅಂಡ್ ಆರ್ಡರ್ನ ಫೇಲ್ಯೂರ್ ಮಾಡಿದಿರಿ. ಇವತ್ತು ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ನಿಮ್ಮಿಂದ ಹಳ್ಳ ಹಿಡಿದಿದೆ. ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಪಾದಯಾತ್ರೆ ಮಾಡ್ತೀರಿ. ನಾನು ಸಮಾಜವಾದದ ನಾಯಕ, ನಾನು ಶಾಂತಿಯ ದೂತ, ಶಾಂತಿಯನ್ನ ಬಯಸ್ತೀನಿ, ಬಳ್ಳಾರಿನಲ್ಲಿ ಗಣಿಗಳು ಹಾರ್ಬಾಟ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಮಾಡ್ತಿರಲ್ಲ. ಇವತ್ತು ನಿಮ್ಮ ಸಮಾಜವಾದದ ಮುಖವಾಡ ಈಚೆಗೆ ಬಿದ್ದಿದ್ಯಾ, ಕಳಿಸಿದ್ಯಾ? ಇವತ್ತು ಆ ಸಮಾಜವಾದದ ಮುಖವಾಡ ಇದ್ದಿದ್ರೆ 2013ರಿಂದ 2018 ಇದ್ದಂತ ಸಿದ್ದರಾಮಯ್ಯನವರು ಇವತ್ತು ಇದ್ದಿದ್ರೆ ಅವ್ರನ್ನ ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು. ಇವತ್ತು 2 ವಾರ ನಡೀತಾ ಇದೆ ಮೇಡಮ್. ಒಂದು KPCC ಅಧ್ಯಕ್ಷರು, ಒಂದು ಮುಖ್ಯಮಂತ್ರಿಗಳು. ಅಕಸ್ಮಾತ್ ರಾಜೀವ್ ಗೌಡನ್ ಮೇಲೆ, ಅಕಸ್ಮಾತ್ ಸತೀಶ್ ರೆಡ್ಡಿ ಮೇಲೆ, ಭರತ್ ರೆಡ್ಡಿ ಮೇಲೆ ನಾನು ಆಕ್ಷನ್ ತೆಗೆದುಕೊಂಡ್ಬಿಟ್ರೆ